ಇಲ್ಲ ಫೋನ್ ತೆಗಿಬೇಕು ಬಿದ್ದೋಗುತ್ತೆ ಕೊಡ. ಅಲ್ಲಿ ಬಿದ್ದಿತ್ತು ಇಲ್ಲಿ ಫೋನ್ ತೆಗಿವಾಗ ಬಿದ್ದೋಗುತ್ತೆ ಕೆಳಗಡೆ ಬಿದ್ದೋಗುತ್ತೆ ನೋಡಿಲ್ಲ. ಇದು ಇಲ್ಲಿ ಬಿದ್ದಿತ್ತು ನೀವು ಅಲ್ಲಿ ಕೈ ಜೋಬಿಂದ ತೆಗ್ದಾಗ ಬಿದ್ದೈತೆ. ಆ ಗಾಡಿ ಎಷ್ಟು? 250 ರೂಪಾಯಿ. ಇಲ್ಲ ನೋಡು 350 ಇದೆ. 250 ರೂಪಾಯಿ. 350 450 ರೂಪಾಯಿ ಇದೆ. 250 ರೂಪಾಯಿ ನನ್ನ ಜೋಬಲ್ಲಿ ಇದ್ದಿದ್ದು. ಆಯ್ತು ಕೊಡೋಣ ನಮ್ದೇನೆ. 400 ಅಣ್ಣ ನೀವು 350 250 ಅಂತೀರಾ. 450 ರೂಪಾಯಿ ಇದೆ ಜೋಬಲ್ಲಿ ಇದ್ದಿದ್ದು. 250 ನನ್ನ ಮಗಳು ಕೊಟ್ಟಿದ್ದು ಜೋಬಲ್ಲಿ ಪಡಿಕೊಂಡಿದ್ದು. ಅಲ್ಲಿ ಒಳಗ್ ಬಿದ್ದೈತೆ ನೀವು ನಿಮ್ದ ಅಂತೀರಾ. ಅಲ್ಲ 5 ನಿಮಿಷ ಅಲ್ಲ 2 ಅವರ್ ಆಯ್ತು. ಇಲ್ಲ ಹೋಗೋರು ಯಾವ್ದಾದ್ರು ಬಿದ್ದಿರ್ಬೋದಲ್ಲ. ಅಲ್ಲ ಅಲ್ಲಿ ಬಿದ್ದಿತ್ತು ಅದಕ್ಕೆ. ಈಗ ಏನಪ್ಪ ಸಮಸ್ಯೆ ಹೇಳೋ ಸಮಸ್ಯೆ ಏನಿಲ್ಲಣ್ಣ. ಅಲ್ಲಿ ಬಿದ್ದಿತ್ತು ಏನಪ್ಪ ಯಾರ್ದೋ ದುಡ್ಡು ಹೇಳ್ತಾವ್ರೆ ಅನ್ಬೋದು. ನನ್ ಜೋಬಲ್ಲಿ ನನ್ ಮಗಳು ಕೊಟ್ಟಿದ್ದವ್ರೆ ಜೋಬಲ್ಲಿ ನೀಟ್ ನೋಡಿಲ್ಲ. ಹಿಂಗೆ ಪುಸ್ತಕ ಇಟ್ಕೊಂಡು ಬಂದ್ಬಿಟ್ಟು ಕೆಲಸ ಬರ್ಬೇಕಾರೆ ನೀವ್ ಇಲ್ಲ ಅಂತ ಗೊತ್ತು ಹೇಳಿದ್ರಿ. ಇಲ್ಲ ಅಂತಿಲ್ಲ. ಅದೇ ಅವ್ರು ಕರೆಕ್ಟ್ ಹೇಳಿದ್ರೆ ನಾನು ಕೊಟ್ಬಿಡ್ತಿದ್ದೆ. ನಾನೇನೋ ಆಯ್ತು ನಾವು ಕೆಲ್ಸದ ಅರ್ಜೆಂಟ್ ಅಲ್ಲಿ ಗೌಡ ಆಯ್ತು ಗೌಡ ಚಿಕ್ಕಣ. ಏನ್ ಕಿರ್ಕಿರಿ ಏನಿಲ್ಲ ಇದೆ ಜೋಬಲ್ಲಿ ಕಾಸು ಬಿದ್ದಿತ್ತು ಕೆಳಗಡೆ ಬಿದ್ದೋಯ್ತು. ನಾನು ನೋಡ್ಕೊಂಡಿಲ್ಲ ಮೊಬೈಲ್ ತೆಗಿಲಂತೆ. ಹಂಗಾಗಿ ಇನ್ನೊಂದು ಯಾರು ಹುಡುಗರು ಸಿಕ್ಕೋಯ್ತು. ಅದಕ್ಕೆ ಆ ಜೋಬಲ್ಲಿ ಎಷ್ಟಿರೋಯ್ತು ಅಂತ ಅದನ್ನ ಲೆಕ್ಕ ಕೇಳ್ತಾವ. ನನ್ನ ಜೋಬಲ್ಲಿ ಎಷ್ಟಿರ್ತದೆ ಇಷ್ಟು ನೋಡ್ಕೊಂಡಿದ್ವಿ. ಅದು ನನ್ನ ಮಗಳು ಕೊಟ್ಟಿದ್ದು ಮಾತ್ರ ಹೇಳ್ದೆ. ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆಯ್ತು ಕೊಟ್ಟೋಗಪ್ಪ ಇಲ್ಲಿ. ಇಲ್ಲ ಹೆಂಗೆ ನಿಮ್ದಂತ ನಂಬಿಟ್ಕೊಳ್ಳಿ ಅಂತ ಕೊಟ್ಟೋಗಪ್ಪ ಭಗವಂತ. ಒಂದ್ಸತಿ 2 ಸರಿ ಹೇಳ್ಬೋದು. ಪದೇ ಪದೇ ಹೇಳಿದ್ದೆ ಹೇಳ್ತಾ ಇರಕ್ಕಾಗಲ್ಲ. ದೇವರಾಣೆಗೂ ನಿಮ್ದೇನಾ ಅದೇ ಮಾತಾಡ್ತೀಯಾ. ನಿನ್ ಮೇಲೆ ನನ್ ಮೇಲೆ ಹಣೆ ಇಕ್ಬೇಕಾ? ನನ್ ಮಗಳು ಕೊಟ್ಟಿದ್ದು 250 ರೂಪಾಯಿ ಜೋಬಲ್ಲಿ ಇತ್ತು. ಈ ಜೋಬಲ್ಲಿ ಇದ್ದೀನಿ ನೋಡಿಲ್ಲ. ಬೆಳಗ್ಗೆಯಿಂದ ಎಷ್ಟೋ ಜಾಗ ಹೋಗಿದೀವಿ ಬಂದಿದ್ದೀವಿ. ಇಲ್ಲ ಹೌದನಾ ಯಾರಾದ್ರೂ ಇಷ್ಟೊಂದ್ ಜನ ಹೋಯ್ತಾರಲ್ಲ ಅವ್ರ 1000 ಜನ ಹೋಯ್ತಾರ. ಅವ್ರದೆಲ್ಲ ನಾನು ಲೆಕ್ಕ ಮಾಡಿಕೊಳ್ಳ. ಲೆಕ್ಕ ಮಾಡ್ಕೊಳ್ಳ ನಿಮ್ದು ನಿಮ್ ದುಡ್ಡವ್ರೆ ಲೆಕ್ಕ ಇರ್ಬೇಕಲ್ಲ. ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಗೆ. ನೀವು 450 ರೂಪಾಯಿ ಇದೆ 250 ರೂಪಾಯಿ ಅಂತಿದ್ದೀರಾ. ಹೇಳ್ತಿಲ್ವೇನಪ್ಪ ನನ್ ಜೋಬಲ್ಲಿ 250 ರೂಪಾಯಿ ನನ್ ಮಗಳು ಕೊಟ್ರು. ನನ್ ಜೋಬಲ್ಲಿ ಇದ್ದೀನಿ ನಾನು ನೋಡಿಲ್ಲ. ಬೆಳಗ್ಗೆಯಿಂದ ಓಡಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಎಷ್ಟು ಆರ್ಗ್ಯುಮೆಂಟ್ ಮಾಡ್ತೀಯಾ? ಆರ್ಗ್ಯುಮೆಂಟ್ ನಾವ್ ಇಷ್ಟೆಲ್ಲ ಮಾತಾಡ್ತೀವ. ಹೋಗ ಎತ್ಕೊಂಡು ನಮ್ಗೆ ಏನ್ ಬೇಕು ಅಂತೀವಿ. ಆಯ್ತು ಹೋಗೋ. ನಿನ್ ಹೆಂಗ್ ಹೇಳ್ಬೇಕು ಹಂಗ್ ಹೇಳಕ್ ಆಗುತ್ತಾ? ಅಲ್ಲ ನಂಬಿಕೆ ಬಂದ್ರೆ ಕೊಡಕ್ಕಾಗೋದು. ಸುಮ್ನೆ ಕೊಟ್ಬಿಡಕ್ಕಾಗುತ್ತಾ? ನಿಮ್ದು ನಂದೇ ಸರ್ ನಂದೇ ಅಂತ ನಂದೇ ಕೆಳಗ್ ಬಿತ್ತ. ಅಣ್ಣ ಇವಾಗ ನಂದೇ ಕೆಳಗ್ ಬಿತ್ತ ತಗೊಂಡಿದ್ದೀನಿ ಅಂದ್ರೆ ಏನ್ ಮಾಡ್ತೀರಾ? ಮಾತ್ ಬೆಳೀತಾನ ಇಲ್ಲ ಅಂತಿಲ್ಲ. ನಂಬಿಕೆ ಬಂದ್ರೆ ಕೊಡ್ಬೋದು ನಿಮ್ಗೆ. ಆಯ್ತು ನಂಬಿಕೆ ಅಲ್ಲ ಹೆಂಗ್ ಕೊಡ್ಲಿ ಹೇಳಿ. ಆಯ್ತು ಇವಾಗ ಏನೋ ಪರೀಕ್ಷೆ ಮಾಡಿ ಹೋಗ್ಲಿ. ಲಾಭ ಕಳ್ಸ್ಬಿಟ್ಟು ಪರೀಕ್ಷೆ ಮಾಡು. ನಮ್ದ ಇನ್ನೊಬ್ಬರ್ದು ಅಂತ ಲಾಭ ಕಳ್ಸಿದ್ದೀನಿ. ಹೋಗಪ್ಪ ಸುಮ್ನೆ ಕಾಸು ಕೊಟ್ಬಿಟ್ಟು. ನಿಮ್ಗೆ ಅರ್ಧ ನಮ್ಗೆ ಅರ್ಧ ತಗೊಂಡು. ನಿನ್ಗೆ ಅರ್ಧ. ಅದಕ್ಕೆ ನಿನ್ ಬೇಕಾದ್ರೆ ಕೇಳು. ನಾನು ಒಂದ್ ಸ್ವಲ್ಪ ತಗೋತೀನಿ. ನಿಮ್ದ ನೀವ್ ಕರೆಕ್ಟ್ ಆಗಿ 250 ರೂಪಾಯಿ 450 ರೂಪಾಯಿ ಕೊಟ್ಟೆ ಬಿಡ್ತಿದ್ದೆ. ನಿಮ್ಗೂ ನಮ್ಗೆ ನನಗೆ ಯಾಕೆ ಕೆಳಗ್ ಸಿಕ್ಕಿರೋ ದುಡ್ಡು. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ. ಬೇರೆ ಯಾರು ಕೊಡ್ಬೋದು. ಸುಮ್ನೆ ಇಲ್ದಿರೋರು ಕೊಡ್ಬೋದಲ್ಲ. ಭಗವಂತ ತಂದೆ ಕಾಸದು ನನ್ ಜೋಬಲ್ಲಿ ತೆಗಿಬೇಕಾದ್ರೆ ಮಿಸ್ ಆಗಿ ಬಿದೋಗೈತೆ. ಜೋಬಲ್ಲಿ ಎಷ್ಟಿರ್ತದೆ ಹೆಂಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ಆಯ್ತಾ ಎಲ್ಲ ಒಂದೇ ವೇಲ್ ಇರಲ್ಲ. ನಿಮ್ದು ನೀವ್ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರೆ ನಾನು ನಿಮ್ದೆ ಅಂತ ಒಂದೊಂದು ನಂದು ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಕೊಡಿಲಿ ಕೆಲಸ. ಟೈಮ್ ವೇಸ್ಟ್ ಏನ್ ಮಾಡ್ತಿಲ್ಲ ನಾನು. ಹೋಯ್ತು ಅದು ಹೋಯ್ತು. ನೀವು ಮಾತಾಡ್ಕೊಂಡು ಆಕ್ಯುಪೇಟ್ ಮಾಡ್ಲಿಲ್ಲ. ಕೊಡಿಲಿ ಬೇಗ ಕೊಡಪ್ಪ ಭಗವಂತ. 250 ನಿಮ್ದು. ನಂದು 250 ನನ್ನ ಜೋಬಲ್ಲಿ ಎಷ್ಟಿತ್ತು ಅಂತ ನೋಡಿ. 250 ರೂಪಾಯಿ ನೀನ್ ತಗೊಳ್ಳಿ. ಈಗ ನಾನ್ ತಗೊಂಡು ದುಡ್ಡೇ ಮತ್ತೆ ನೀವು ನಿಮ್ದೇ ದುಡ್ಡೇ ನೋಡಿಲ್ಲ. ಏನಕ್ಕೆ ಬೇರೆಯವ್ರು ಇವಾಗ ಇಲ್ದಿರೋರು ಕೊಡ್ಬೋದು. ಒಂದ್ ನಿಮಿಷ ರೀ. ಊಟ ಮಾಡಿ ಇಲ್ದಿರೋರು ಇದಾರೆ ನೋಡಿ ಅವ್ರು ಕೊಡ್ಬೋದು. ಇವಾಗ ಅವ್ರ ದುಡ್ಡು ಅಂತ ಕನ್ಫರ್ಮ್ ಇಲ್ಲ ಅಂದ್ರೆ ನಾನು ಹೆಂಗ್ ಕೊಡ್ಲಿ? ನಾನು ಎತ್ಕೊಂಡು ಹೋಯ್ತಿಲ್ಲ. ಇಲ್ದಿರೋರು ಕೊಡ್ತೀನಿ. ನಾನು ಇಲ್ದಿರೋರು ಕೊಡ್ತೀನಿ. ಅಲ್ಲ ಚರ್ಚೆ ಮಾಡ್ಬಾರ್ದು. ಚರ್ಚೆ ಮಾಡ್ತಾ ಇಲ್ಲ. ಮಾಡ್ಲಿ ಬಿಡಿ. ನಾವೇನ್
ಎಷ್ಟೋ ಸಿಗುತ್ತಪ್ಪ ಇಷ್ಟೆಲ್ಲ ತೆಗ್ದಿದೆ. ಅಣ್ಣ. ಅದೇನ್ ಇದು ನಾನು ಹೇಳ್ತಿ ಕೇಳು. ಇದು ತಗೊಳ್ಳಿ, ಡೂಪ್ಲಿಕೇಟ್ ನೋಟ್ ಇದು, ಏನು ಒರಿಜಿನಲ್ ನೋಟೇ ಅಲ್ಲ ಇದು, ಡೂಪ್ಲಿಕೇಟ್ ನೋಟು. ನಾನು ಇದೊಂದು ಸುಮ್ಮನೆ ಒಂದು ಹ್ಯುಮ್ಯಾನಿಟಿ ವಿಡಿಯೋ ಮಾಡ್ತಿದ್ದೆ, ಇದೆ ನೋಡಿ ಕ್ಯಾಮ್ರಾ, ವಿಡಿಯೋ ಮಾಡ್ತಾ ಇದ್ವಿ. ಆಯ್ತು, ನಮ್ದು ಡೋಬಲ್ ಮಾತ್ರ 250 ರೂಪಾಯಿ ಇತ್ತು. ಅಕಸ್ಮಾತ್ ಬಿದ್ದೋಗಿರೋ ಏನೋ ಗೊತ್ತಿಲ್ಲ. ಅದೇ ಇರ್ಲಿ, ಅದೆಲ್ಲ ನಾನೇ ಎದುರು ಅಂತ ಇತ್ತು. ಸರಿ ಅಣ್ಣ. ಆದ್ರೆ ಇಸ್ಕೊಳ್ಳಿ ಬೇಡ ಅಣ್ಣ ಬೈಲೆ. ಇದು ಒರಿಜಿನಲ್ ನೋಟ್ ಅಲ್ಲಣ್ಣ, ಹೌದಪ್ಪ, ನಾನು ನಂದಲ್ಲ ಅಂತ ಹೇಳಿ ಡೂಪ್ಲಿಕೇಟ್ ನೋಟು. ಅಲ್ಲಿ ವಿಡಿಯೋ ಮಾಡ್ತಿದ್ವಿ, ಕ್ಯಾಮ್ರಾ ಇದೆ, ಸುಮ್ನೆ ಪ್ರಾಂಕ್ ಮಾಡ್ತಿದ್ವಿ. ನೇರಾಗ ಬರ್ತದೆ. ನಾವು ದುಡ್ಡು ಆಸೆ ಪಡಲ್ಲ. ಇಲ್ಲ ನೀವು ದುಡ್ಡಿಗೆ ಆಸೆ, ಹೌದು, ಇಲ್ಲ ಅವ್ರದ್ದು ಅಲ್ಲ ಅದು, ಅಂದ್ರೆ ನಾನೇ ಕೆಳಗೆ ಹಾಕೋ ತರ ಮಾಡಿದ್ದೆ, ವಿಡಿಯೋ ಮಾಡ್ತಿದ್ದೆ ಅಲ್ಲಿ. ಮಾಡ್ತಾರೆ ನಾವು ಹೇಳ್ತೇವಲ್ಲ, ಹಾ ನಂದಲ್ಲ ಅಂತ ಪಕ್ಕನೇ ಇದೆ. ಆಯ್ತು.